ಹಲೋ ಗಾಯ್ಸ್, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾನು ನಿಮಗೆಲ್ಲ ಒಂದು ರೋಚಕವಾದ ಕತೆ ಹೇಳಬೇಕು ಅಂತ ಬಂದಿದ್ದೀನಿ. ಈ ಕಥೆಯ ಮೇನ್ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾನ್ವಿ ಅಂತ ಹೇಳಿ. ಈ ಒಂದು ಕಥೆನ ನಾನೇ ಮಾನ್ವಿಯಾಗಿ ನಿಮಗೆಲ್ಲ ಕನ್ವೆ ಮಾಡ್ತೀನಿ. ನನ್ನ ಹೆಸರು ಮಾನ್ವಿ ಅಂತ. ನಾನು BCom 3rd ಇಯರ್ನಲ್ಲಿ ಓದ್ತಾ ಇದ್ದೆ. ನಾವು ಸಿಟಿನಲ್ಲಿ ಓದ್ತಾ ಇದ್ವಿ, ನಾನು ಮತ್ತು ನನ್ನ ಕಸಿನ್ನು. ಅವನು ಬಾಯ್ಸ್ ಹಾಸ್ಟೆಲಲ್ಲಿದ್ದ, ನಾನು ಗರ್ಲ್ಸ್ ಹಾಸ್ಟೆಲಲ್ಲಿದ್ದೆ. ಬಟ್ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ಸಡನ್ನಾಗಿ ಹಳ್ಳಿಯಿಂದ ನಮ್ಮ ತಾತಾಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕಾಲ್ ಬರುತ್ತೆ. ಆ ಕಾಲ್ ಬಂದಿದ್ದೆ ತಡ ನನಗೆ ನಮ್ಮ ತಾತ ಅಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ತಡ್ಕೊಳಕ್ಕಾಗಲಿಲ್ಲ, ನನ್ನ ತಾತ ನೋಡಲೇಬೇಕು ಅನ್ನಿಸ್ಬಿಟ್ಟು ನನ್ನ ಕಸಿನ್ಗೆ ಹೇಳಿಬಿಟ್ಟು ಇಬ್ಬರು ರಜೆ ಹಾಕ್ಕೊಂಡ್ಬಿಟ್ಟು ಹಳ್ಳಿಗೆ ಹೋದ್ವಿ. ನಮ್ಮ ಪೇರೆಂಟ್ಸು ಲೇಟರ್ ಬರ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲ, ನನ್ನ ತಾತ ನೋಡಲೇಬೇಕು ಅಂತ ನಾನು ಅವಸರ ಮಾಡಿಬಿಟ್ಟು ನನ್ನ ಕಸಿನ್ನ ಕರ್ಕೊಂಡು ಹಳ್ಳಿಗೆ ಹೋಗ್ತೀನಿ. ನಾನು ಇಬ್ಬರು ಸ್ವಲ್ಪ ಟೆನ್ಷನಿಂದನೇ ಹೋದ್ವಿ. ಹೋಗಿ ಹಾಸ್ಪಿಟ್ಲಲ್ಲಿ, ಹಳ್ಳಿಲಿರುವಂಥ ಹಾಸ್ಪಿಟ್ಲ್, ಹಳ್ಳಿಗೆ ದೊಡ್ಡ ಹಾಸ್ಪಿಟಲ್ ಅದು. ಹಂಗಂತ ಹೇಳಿ ಇಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ. ಡಾಕ್ಟರ್ಸ್ ಇಲ್ಲ, ಯಾರೂ ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲ ಥರದ ಫೆಸಿಲಿಟೀಸ್ ಕೂಡ ಇದೆ. ತಾತನ ಹತ್ರ ಹೋದ್ವಿ. ಥ್ಯಾಂಕ್ ಗಾಡ್, ತಾತ ವಾಸ್ ಸೇಫ್. ಡಾಕ್ಟರ್ ಹೇಳಿದ್ರು, ಏನೂ ಇಲ್ಲಮ್ಮ, ಪರವಾಗಿಲ್ಲ, ಇವಾಗ ಸ್ವಲ್ಪ BP ಡೌನ್ ಆಗಿತ್ತು, ಬಟ್ ಇವಾಗ ಹುಷಾರಾಗಿದ್ದಾರೆ, ಇನ್ನೂ 2 ದಿನದಲ್ಲಿ ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಆಗ ನಾನು ಮತ್ತು ನನ್ನ ಕಸಿನ್ನು ತಾತನ ಮನೆಗೆ ಕರ್ಕೊಂಡು ಹೋಗೋವರೆಗೂ, ಹುಷಾರಾಗೋವರೆಗೂ ನಾವು ಸಿಟಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಹಾಗೇನೆ ತಾತನ ವಾರ್ಡಲ್ಲೇ ಪಕ್ಕದಲ್ಲೇ 2 ಬೆಡ್ನ ಹಾಕ್ಸ್ಕೊಂಡು ಅಲ್ಲೇ ಮಲ್ಕೋಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ವಿ. ಆದರೆ ಕೂತು ಬೇಜಾರಾಯಿತು. ನಾನು ತುಂಬ ಕ್ಯೂರಿಯಸ್, ಚಿಕ್ಕ ವಯಸ್ಸಿಂದನೂ ನಾನು ತುಂಬ ಕ್ಯೂರಿಯಸ್ಸು ಅಥವಾ ಅಡ್ವೆಂಚರಸ್ ಮೈಂಡು. ಸೊ ಹಾಗಾಗಿ ನನಗನ್ನಿಸ್ತು, ಯಾಕೆ ಈ ಹಾಸ್ಪಿಟ್ಲ ಒಂದ್ಸಲ ರೌಂಡ್ ಹಾಕಿ ಬರಬಾರ್ದು ಅಂತ. ಆಗ ನಾನು ನನ್ನ ಕಸಿನ್ ಹತ್ರ ಕೇಳಿದೆ, ಅಶ್ವಿನ್, ನಾವು ಈ ಬಿಲ್ಡಿಂಗ್ನ ಹೋಗಿ ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ, ಟಾಪ್ ಫ್ಲೋರ್ವರೆಗೂ ಹೋಗಿ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಬರೋಣವಾ ಅಂತ. ಆಗ ನನ್ನ ಕಸಿನ್ ಹೇಳ್ದ, ಸಾಕು ಜರ್ನಿ ಮಾಡಿಬಿಟ್ಟು ತುಂಬ ಸುಸ್ತಾಗಿದೆ ಮಾನ್ವಿ, ಇನ್ನೊಂದು ಸಲ ಹೋಗೋಣ, ಇನ್ನೂ 2 ಡೇಸ್ ಇಲ್ಲೇ ಇರ್ತೀವಲ್ವಾ ಅಂತ. ಆವಾಗ ನಾನು ಹೇಳಿದೆ, ಇಲ್ಲ ಅಶ್ವಿನ್, ನನಗೆ ತುಂಬ ಬೋರ್ ಆಗ್ತಾಯಿದೆ, ಆ್ಯಂಡ್ 2 ಡೇಸ್ವರೆಗೂ ಅಥವಾ ಇನ್ನೂ ಟೈಮ್ ತೊಗೊಂಡು ಕಾಯುವಷ್ಟು ಪೇಷನ್ಸ್ ಕೂಡ ನನಗಿಲ್ಲ, ನಾನು ನೋಡಬೇಕು, ಬರ್ತೀಯೋ ಇಲ್ವೋ ಅಂತ ಕೇಳಿದೆ. ಆಗ ಅಶ್ವಿನ್ ಹೇಳ್ದ, ಸರಿ ಬಾ ಹೋಗೋಣ ಅಂತ. ಸೊ ಸುಮಾರು 12 ಗಂಟೆ ಮಧ್ಯರಾತ್ರಿ ಆಗಿತ್ತು. ಲಿಫ್ಟಲ್ಲಿ 3rd ಫ್ಲೋರ್ವರೆಗೂ ಹೋದ್ವಿ. ಹೋಗಿ 3rd ಫ್ಲೋರಲ್ಲಿ ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಇಲ್ಲ, ಪೇಷಂಟ್ಸ್ ಇಲ್ಲ, ಯಾರೂ ಇಲ್ಲ, ಎಲ್ಲ ವಾರ್ಡ್ಸು ಖಾಲಿ ಇದೆ. ಸೊ ಕೆಲವೊಂದು ರೂಮ್ಸು ಇನ್ನೂ ಲಾಂಗ್, ತುಂಬ ಲೆಂತಿ ಇತ್ತು ಅದು, ಆ ವಾರ್ಡ್ ಸೆಕ್ಷನ್ ಏನಿತ್ತು ಅದೆಲ್ಲ. ಸೊ ನಾವು ಹಂಗೆ ಮಾತಾಡ್ತಾ, ಜೋಕ್ಸ್ ಮಾಡ್ತಾ, ಒಬ್ರಿಗೊಬ್ರು ಕಾಲು ಎಳಿತಾ, ಹಾಗೆ ಮಾತಾಡ್ತಾ ಸೌಂಡ್ ಮಾಡ್ತಾ ಹೋಗ್ತಿದ್ವಿ. ನಮ್ಮಿಬ್ಬರದೇ ಸೌಂಡ್ ಕೇಳ್ತಾ ಇತ್ತು ಎಕೋ ಅಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಸೌಂಡ್ ಇಲ್ಲ, ಏನೂ ಇಲ್ಲ. ಇನ್ನೇನು ಹಿಂಗೆ ಹೋಗ್ತಾ ಇದ್ದೀವಿ, ಸಡನ್ನಾಗಿ ಆ ವ್ಯಕ್ತಿ ಬಂದು ನಮ್ಮ ಮುಂದೆ ನಿಂತ್ಕೋತಾರೆ. ಸ್ವಲ್ಪ ಭಯ ಆಗಿ ಕಿರ್ಚ್ಕೊಂಡ್ವಿ. ಆಮೇಲೆ ನಿಧಾನಕ್ಕೆ ಕಂಡುಬಿಟ್ಟು ನೋಡಿದ್ರೆ ಒಬ್ಬ ಅಜ್ಜಿ ನಿಂತ್ಕೊಂಡಿದ್ರು. ಆ ಅಜ್ಜಿ ನೋಡೋದಕ್ಕೆ ತುಂಬ ಭಯಂಕರವಾಗಿ ಇದ್ರು ಅನ್ನೋದಕ್ಕಿಂತ ಅವ್ರು ಭಯಂಕರವಾಗಿ ಮಾಡ್ಕೊಂಡಿದ್ರು ರೂಪನ. ನಾನಂದೆ, ಅಜ್ಜಿ ಯಾಕೆ ಈ ರೀತಿ ಅಡ್ಡ ನಿಂತ್ಕೊಂಡ್ರಿ ಬಂದು, ಸಡನ್ನಾಗಿ ಭಯ ಆಯಿತು ಗೊತ್ತಾ ಅಂತ. ಆಗ ಆ ಅಜ್ಜಿ ಹೇಳ್ತು, ನೋಡಮ್ಮ, ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರೋ ಗೊತ್ತಿಲ್ಲ, ಈಗೇನು ಇಲ್ಲಿ ಬಂದು ನಿಂತಿದ್ರಲ್ವ, ಇದಕ್ಕೂ ಮುಂದ್ಗಡೆ ಹೋಗಬೇಡಿ, ನೀವು ಹೋದರೆ ಅಲ್ಲಿ ಅಪಾಯ ಇದೆ, ನನ್ನ ಮಾತು ಕೇಳಿ ವಾಪಸ್ ಹೋಗಿ ಅಂತ. ಆಗ ನಾನು ಮತ್ತು ನನ್ನ ಕಸಿನು ಮುಖ ನೋಡ್ಕೊಂಡ್ವಿ ಇಬ್ರು. ಸ್ಟ್ರೇಂಜ್ ಅನ್ನಿಸ್ತಾ ಇತ್ತು. ಮತ್ತು ತಿರುಗಿ ನೋಡೋಷ್ಟರಲ್ಲಿ ಆ ಅಜ್ಜಿ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ಎಲ್ಲಿ ಹೋದರು ಅಂತ. ನಾನಂದೆ, ಅಶ್ವಿನ್, ಅಜ್ಜಿ ಎಲ್ಲೋ, ಇವಾಗ ತಾನೇ ನಮ್ಮನ್ನು ಮುಂದೆ ಹೋಗಬೇಡಿ ಅಂತ ಹೇಳಿದ್ರು ತಾನೆ, ಸಡನ್ನಾಗಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದರು, ನೀನು ನೋಡಿದ್ಯಾ ಅಂತ. ನಾನು ನಿನ್ನ ಕಡೆ ಫೇಸ್ ನೋಡ್ತಾ ಇದ್ದೆ ತಾನೆ, ನಾನೆಲ್ಲಿಂದ ನೋಡೋಕ್ಕೆ ಸಾಧ್ಯ ಅಂತ ಅವನು ಹೇಳ್ದ. ಮತ್ತು ಅವನೇ ಕಂಟಿನ್ಯೂ ಮಾಡ್ತಾ ಹೇಳ್ದ, ಮೇ ಬಿ ಎಲ್ಲೋ ವಾರ್ಡಲ್ಲಿ ಹೋಗಿರ್ಬೋದು, ಬಿಟ್ಟು ಹಾಕು, ಇವಾಗೇನು, ಆ ಅಜ್ಜಿ ಹೇಳಿದ್ರು ತಾನೆ ಇದು ಯಾವುದೋ ಪ್ಲೇಸ್ ಸರಿ ಇಲ್ಲ ಅಂತ, ವಾಪಸ್ ಹೋಗ್ಬಿಡೋಣ ಬಾ, ಯಾಕೆ ಬೇಕು ಅಂತ. ಅವಾಗ ನಾನು ಹೇಳಿದೆ, ಅಶ್ವಿನ್, ಮೇ ಬಿ ಅವ್ರು ಇಲ್ಲಿ ಕೆಲಸ ಮಾಡ್ತಿರೋ ಆಯಾ ಅಥವಾ ಯಾರಾದರೂ ಆಗಿರ್ಬೋದು, ಬಹುಶಃ ಇಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಿರೋಂಥ ಥಿಂಗ್ಸ್ ಇಟ್ಟಿರ್ತಾರೆ, ನಾವಿಬ್ಬರು ಹೋಗ್ಬಿಟ್ಟು ಎಲ್ಲಿ ಯಾವ್ದನ್ನ ಟಚ್ ಮಾಡಿ ಮತ್ತೆ ಏನಾದರೂ ಅಪಾಯ ಮಾಡಿಬಿಡ್ತೀವಿ ಅಂತ ಅವ್ರು ಭಯಪಟ್ಟು ಹೇಳಿರ್ತಾರೆ. ಅದಕ್ಕಿಂತ ಬೇರೆ ಅಪಾಯ ಏನಿರೋಕ್ಕೆ ಸಾಧ್ಯ, ನೀನು ಬರ್ತೀಯೋ ಇಲ್ವೋ, ನೀನು ಬಂದಿಲ್ಲ ಅಂದರೆ ನಾನು ಹೋಗ್ತೀನಿ, ನಾನು ನೋಡಬೇಕು ಅಷ್ಟೆ
ಅಂತ ಹೇಳಿದೆ. ಸೊ ಆವಾಗ ಅಶ್ವಿನ್ಗೆ ವಿಧಿ ಇಲ್ಲದೆ ನನ್ನ ಜೊತೆ ಬಂದ. ಸರಿ ನಡಿಯಮ್ಮ ಅಂತ ಹೇಳಿ. ಸೊ ಇಬ್ರು ಹೋದ್ವಿ ಮುಂದ್ಗಡೆ. ಸೊ ಲಾಸ್ಟ್ ಹೋಗ್ತಿರ್ಬೇಕಾದ್ರೆ ಒಂದು ರೂಮ್ನಲ್ಲಿ, ಕಾರ್ನರಲ್ಲೋ ಒಂದು ರೂಮ್ನಲ್ಲಿ ಸೌಂಡ್ಸ್ ಬರ್ತಾ ಇತ್ತು, ವಿಯರ್ಡ್ ಸೌಂಡ್ಸ್ ಬರ್ತಾ ಇತ್ತು. ಲೈಕ್ ಸಂಬಡಿ ನಾಕಿಂಗ್ ಡೋರ್, ಸಂಬಡಿ ಟಾಕಿಂಗ್ ವಿಸ್ಪರಿಂಗ್ ಮ್ಯಾನರ್, ಲೈಕ್ ಪಿಸು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಸೌಂಡ್ಸ್ ಕೇಳೋಕೆ ಸ್ಟಾರ್ಟ್ ಆಯಿತು. ನನಗನ್ನಿಸ್ತು ಇದರಲ್ಲಿ ಜನ ಇರ್ಬೋದಾ ಅಂತ. ಅಶ್ವಿನ್, ಇದರಲ್ಲಿ ಯಾರೋ ಇದ್ದಾರೆ ಕಣೋ, ಹೋಗೋಣವಾ ನೋಡ್ಕೊಂಬರೋಣವಾ ಅಂತ. ಆವಾಗ ಅಶ್ವಿನ್ ಅಂದ, ನಾನು ಇದಕ್ಕೆಲ್ಲ ಬರೋದಿಲ್ಲ, ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ, ಬೇಕಿದ್ರೆ ನೀನು ಹೋಗು, ನಾ ಇಲ್ಲೇ ಹೊರಗಡೆ ನಿಂತಿರ್ತೀನಿ ಅಂತ. ಆಗ ನಾನು ಹೇಳ್ತೀನಿ, ಸರಿ ಹಾಗಿದ್ರೆ. ಒಳಗಡೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡೆ ಒಳಗಿಂದ. ಅಶ್ವಿನ್ ಹೊರಗಡೆನೇ ನಿಂತ್ಕೊತಾನೆ, ವೆಯ್ಟ್ ಮಾಡ್ತಾ, ಯಾರಾದರೂ ಬರ್ತಾ ಇದ್ದಾರೇನೋ ನೋಡಬೇಕು, ಮತ್ತೆ ಬಂದರೆ ನನ್ನ ಕರಿಬೇಕು ಅಂತ ಹೊರಗಡೆ ನಿಂತ್ಕೊಂಡಿದ್ದ. ನಾನು ಆ ರೂಮ್ನೆಲ್ಲ ನೋಡ್ತಾ ಇದ್ದೀನಿ, ಏನೂ ಕಾಣಿಸ್ತಿಲ್ಲ, ತುಂಬ ಡಾರ್ಕು. ಲೈಕ್ ಸ್ವಿಚ್ ಬೋರ್ಡ್ ಎಲ್ಲಿದೆ ಅಂತ ಗೋಡೆನ ಹುಡುಕ್ತಾ ಹೋದಾಗ ಸ್ವಿಚ್ ಬೋರ್ಡ್ ಕೈಗೆ ತಾಕ್ತು. ಸೊ ಅಲ್ಲಿದ್ದಂಥ ಬಟನ್ಸ್ ಎಲ್ಲ ನಾನು ಆನ್ ಮಾಡಿದೆ. ಸೊ ಅದನ್ನೆಲ್ಲ ನಾನು ಬಟನ್ಸ್ ಆನ್ ಮಾಡ್ತಿದ್ದಂಗೆ ಸಾಲಾಗಿ ಟ್ಯೂಬ್ಲೈಟ್ಸ್ ಎಲ್ಲ ಹತ್ಕೊತಾ ಹೋಯಿತು. ಅದಾದಮೇಲೆ ನಾನು ಶಾಕ್. ಅದು ಮಾರ್ಚರಿ ಆಗಿತ್ತು, ಅಲ್ಲೆಲ್ಲ ಶವಾಗರ ಆಗಿತ್ತು. ಆದರೆ ನನಗೆ ಕೇಳಿಸಿರುವಂಥ ಸೌಂಡ್ಸ್ ಹ್ಯೂಮನ್ ಸೌಂಡ್ಸ್. ಸೊ ನಾನು ಅಂದ್ಕೊಂಡೆ, ಏನು ನಡೀತಾ ಇದೆ ಅಲ್ಲಿ, ಏನಾದರೂ ನಡೀತಾ ಇರ್ಬೋದಾ ಅಂತ ಸುತ್ತ ನೋಡಿದೆ. ಸ್ವಲ್ಪ ನನಗೆ ಭಯ ಸ್ಟಾರ್ಟ್ ಆಗಿದ್ದಂತೂ ಹೌದು, ಆದರೆ ನಾನು ಬಿಡಲಿಲ್ಲ. ಇಲ್ಲ, ನಾನು ನೋಡಬೇಕು, ಇಲ್ಲಿ ಯಾರಿದ್ದಾರೆ ನೋಡಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಲಾಸ್ಟಲ್ಲಿ ಒಂದು ತುಂಬ ಬಿಳಿ ಬಟ್ಟೆ ಹೊಚ್ಚಿದ್ದಂಥ ಒಂದು ಬಾಡಿ ಸಡನ್ನಾಗಿ ತನ್ನಷ್ಟಕ್ಕೆ ತಾನೇ ಎದ್ದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತು.